ನಮಸ್ಕಾರ. ಈಗ ನೀವು ನೋಡ್ತಿರೋದು ವಿಜಯ್ ಅವ್ರ ಜೊತೆ ತಮಿಳ್ನಾಡಿನಲ್ಲಿ ಒಂದು ಅದ್ಭುತವಾದಂಥ ವಿನ್ನಿಂಗ್ ಕೊಟ್ಟಿದ್ದಾರೆ. ಯಾರೂ ಕೂಡ ಊಹೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ, ಅಷ್ಟು ಅದ್ಭುತವಾದಂಥ ವಿನ್ನಿಂಗನ್ನು ಕೊಟ್ಟಿರುವಂಥದ್ದು ನಮ್ಮ ತಮಿಳ್ನಾಡಿನ ವಿಜಯ್ ಅವರು ಅಂತ ಹೇಳ್ಬೋದು. ಇನ್ನು ಈಗಿರಬೇಕಾದ್ರೆ ಒಂದು ಮೆಗಾ ಟ್ವಿಸ್ಟ್, ಅದು ಏನಪ್ಪ ಅಂತಂದರೆ ಈಗ 107 ಸೀಟ್ ಗೆದ್ದಿರೋವಂಥದ್ದು, ಇನ್ನೂರಿಗೆ 11 ಸೀಟ್ಗಳ ಅವಶ್ಯಕತೆ ಇದೆ ಮ್ಯಾಜಿಕ್ ನಂಬರ್ನ ಕ್ರಾಸ್ ಮಾಡಿ ಅವರು ಸರ್ಕಾರ ರಚನೆ ಮಾಡೋಕ್ಕೆ. ಆದರೆ ಅವರ ಮುಂದೆ ಸಾಕಷ್ಟು ಸವಾಲುಗಳಿದ್ರಾಗುತ್ತೆ. ಇವತ್ತು ಪ್ರತಿಯೊಬ್ಬರು ಶಾಸಕರಿಗೂ ಕೂಡ ಚೆನ್ನೈನಲ್ಲಿ ಶಾಸಕಾಂಗದ ಪಕ್ಷದ ನಾಯಕರಾಗಿ ಈಗ ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಪ್ರತಿಯೊಬ್ಬ ಶಾಸಕರನ್ನು ಕರೆಸಿ ಕೂತ್ಕೊಂಡು ಮಾತಾಡಿದ್ದಾರಂತೆ, ಸಪ್ರೇಟಾಗಿ ಮೀಟಿಂಗ್ಗಳು ಮಾಡಿದ್ದಾರಂತೆ. ಇನ್ನು ಅವರ ಡ್ರೈವರ್ 30 ವರ್ಷದಿಂದ ಅವ್ರ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಅವ್ರ ಮಗನಿಗೂ ಕೂಡ ಕೊಟ್ಟು ಅವ್ರಿಗೂ ಸಹ ಗೆಲ್ಲಿಸಿರುವಂಥದ್ದು ತುಂಬಾ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. TVK ಪಕ್ಷದ ಟಿಕೆಟನ್ನು ಕೇಳಿ ಕೊಟ್ಟಿರುವಂಥದ್ದು. ಯಾಕೆಂದರೆ ಹೊಸ ಪಕ್ಷ ಟಿಕೆಟ್ ತಗೊಳ್ಳೋಕ್ಕೆ ಯಾರೂ ಕೂಡ ತಯಾರಿರೋದಿಲ್ಲ. ಯಾಕೆಂದರೆ ಯಾರು ಜನಗಳು ಗುರುತಿರೋದಿಲ್ಲ. ರಾಷ್ಟ್ರೀಯ ಪಕ್ಷಗಳು ಬೇರೆ ಜೊತೆ ಇರ್ತವೆ, ಮತ್ತು ಅಪ್ಪ ಹಾಕಿದ ಆಲದ ಮರ ಅನ್ನೋ ರೀತಿಯಲ್ಲಿ ಹಳೆಯ ಪಕ್ಷಗಳೇ ಇರ್ತವೆ. ಇವೆಲ್ಲ ಕಾರಣಗಳಿಂದಾಗಿ ಯಾರು ದೊಡ್ಡವರು ಬಂದು ತಗೊಳ್ಳೋಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ಇದೊಂದು ಬೇರೆ ಒಂದು ಹಂತದಲ್ಲಿ ಇದಾಯಿತು. ಈಗ ಸದ್ಯ ಇಷ್ಟು ಗೆದ್ದಿದ್ರು ಸಹ CM ಆಗೋದಕ್ಕೆ ಇನ್ನೂ ಸಾಕಷ್ಟು ತಡವರಿಕೆ ನಡೀತಾ ಇರೋದು, ಕಷ್ಟಪಡ್ತಾ ಇರೋಂಥದ್ದು. ಯಾಕೆಂದರೆ ಮ್ಯಾಜಿಕ್ ನಂಬರ್ನ ಈಗ ಕ್ರಾಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಮತ್ತು ಕಾಂಗ್ರೆಸ್ನವರು ಬೆಂಬಲ ಈಗ ಕೊಡ್ತೀವಿ ಅಂತ ಹೇಳಿದರು. ಮತ್ತು ಕಾಂಗ್ರೆಸ್ನವರು ಈಗಾಗಲೇ DMK ಜೊತೆ ಸಾಕಷ್ಟು ವರ್ಷಗಳಿಂದ ಮೈತ್ರಿ ಇರೋದ್ರಿಂದ, ಸುಮಾರು 30-40 ವರ್ಷಗಳಿಂದ ಕೂಡ ಮೈತ್ರಿ ಇರೋದ್ರಿಂದ ಅವರು ಅದನ್ನು ಮುರ್ಕೊಂಡು ಬಂದು ಬೆಂಬಲ ಕೊಡೋದು ಬಹುತೇಕ ಕಷ್ಟ ಅಂತ ಬರುತ್ತೆ. ಅದಕ್ಕೆ ಈಗ ಪರೋಕ್ಷವಾಗಿ ಬೆಂಬಲ ನಾವು ಕೊಡ್ತೀವಿ ಅಂತ ಹೇಳಿ AIADMK ಪಕ್ಷ ಘೋಷಣೆ ಮಾಡಿರೋವಂಥದ್ದು. ಆದರೆ ಈ ಘೋಷಣೆ ಮಾಡಿದ್ರು ಸಹ ಇಲ್ಲಿ ಯಾವುದೇ ಅಧಿಕೃತವಾಗಿ ಇನ್ನೂ ತನಕ ವಿಜಯ್ ಅವರು ನಾನು ಆ ಪಕ್ಷದ ಬೆಂಬಲವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಇದು ಮಾಡಿಲ್ಲ. ಯಾಕೆಂದರೆ AIADMK ಪಕ್ಷ ಬೆಂಬಲ ಕೊಡೋದು ಅದೊಂದು ತಮಾಷೆ ಮಾತಲ್ಲ. ಯಾಕೆಂದರೆ 47 ಸೀಟನ್ನು ಅದು ಕೂಡ ಗೆದ್ದಿರುವಂಥದ್ದು. ಮತ್ತು ಈ ಎರಡು ಪಕ್ಷಗಳ ಸರ್ವಾಧಿಕಾರವನ್ನು ಅಥವಾ ಅವರು ಮಾಡಿರುವಂಥ ಬೇರೆ ಬೇರೆ ಕೆಲಸಗಳನ್ನು ಇವನ್ನಿಟ್ಕೊಂಡೆ ಯಾವುದೇ ಧರ್ಮ ಜಾತಿ ಆಧಾರಗಳಿಲ್ಲದೆ ಪಕ್ಷ ಕಟ್ಟಿ ಎಲ್ಲರೂ ಸಮ ಎಂಬ ರೀತಿಯಲ್ಲಿ ಮಾಡಿರೋದ್ರಿಂದ AIADMK ಈಗ ಪಕ್ಷ ಪರೋಕ್ಷವಾಗಿ ಕೊಡ್ತೀನಿ ಅಂತಂದ್ರೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆ ಅಂತಂದರೆ ಅವರ ಜೊತೆ BJP ಮರ್ಜಿಂಗಲ್ಲಿದೆ. BJP ಮರ್ಜಿಂಗಲ್ಲಿರೋದು ಕೂಡ ವಿಜಯ್ ಅವ್ರಿಗೆ ಇಷ್ಟ ಇಲ್ಲ. ಈಗಿರೋದ್ರಿಂದ ಆ ಪಕ್ಷದ ಜೊತೆ ಹೇಗಿರೋದು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಇದು ಅವರಿಗೆ ಸಾಕಷ್ಟು ಗೆದ್ದಿದ್ರು ಸಹ ಕಷ್ಟ ಆಗ್ತಿರೋದು. ನೀವು ನೋಡಿರ್ಬೋದು ಎಲ್ಲ ಎಕ್ಸಿಟ್ ಪೋಲ್ಗಳು ಈಗಾಗಲೇ TVK ಕೇವಲ 5ರಿಂದ 8, 10 ಅಥವಾ ಹೈಯೆಸ್ಟ್ 10 ಸೀಟ್ ಗೆದ್ದರೆ ದೊಡ್ಡ ವಿಚಾರ, ಅದ್ರ ಮೇಲೆ ಯಾವುದೇ ಕಾರಣ ಗೆಲ್ಲೋದಿಲ್ಲ, DMKನೇ ಗೆಲ್ಲೋದು ಅಂತೇಳಿ ಎಕ್ಸಿಟ್ ಪೋಲ್ಗಳು ಕೊಟ್ಟಿತ್ತು. ಕೆಲವೊಂದು ಬುರ್ಡೆ ಮಾಧ್ಯಮಗಳು ಎಕ್ಸಿಟ್ ಪೋಲ್ಗಳನ್ನ ಮಾಡಿತ್ತು. ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಈಗಲೂ ಬೇಕಾದ್ರೆ ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ತೋರಿಸ್ತದೆ ಯಾವ್ಯಾವ ಮೀಡಿಯಾಗಳು ಎಕ್ಸಿಟ್ ಪೋಲ್ಗಳನ್ನ TVಗೆ ಬರೋದೇ ಇಲ್ಲ ಅಂತೇಳಿ ಕೊಟ್ಟಿದ್ದು. ಅದು ಬಹುತೇಕ 99% ಅಷ್ಟು ಹಂಗೆ ಕೊಟ್ಟಿದ್ದು. ಆದರೆ ಯಾರಿಗೆ ಫೇವರಿಸಮ್ ಕೆಲಸ ಮಾಡ್ತಿದ್ರು ಅನ್ನೋದು ನಿಮಗೆಲ್ಲ ಅರ್ಥ ಆಗಿರೋವಂಥದ್ದು. ಇನ್ನು ಒಬ್ಬ ಯುವ ನಾಯಕ, ಒಬ್ಬ ಯುವಕ ಪಕ್ಷನ ಕಟ್ಟಿ ಬೆಳೆಸಿ ಕೇವಲ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ತರ್ತಾನೆ ಅಂತಂದರೆ ಇವತ್ತಿನ ಯುವ ಜನತೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಇದು ಕರ್ನಾಟಕದಲ್ಲಿ ಆಗುತ್ತಾ ಅಂತಂದರೆ ಕರ್ನಾಟಕದಲ್ಲಿ ಬಹುತೇಕ ಕಷ್ಟ. ಯಾಕೆಂದರೆ ಕರ್ನಾಟಕದಲ್ಲಿ ಅಪ್ಪ ಹಾಕಿದ ಆಲದ ಮರ ಅನ್ನೋ ರೀತಿಯಲ್ಲಿ ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತಂದರೆ, ಒಬ್ಬ ರಾಜಕಾರಣಿ ಅವನು ಗೆದ್ದರೆ ಅವನ ಮಗ ಗೆಲ್ಲಬೇಕು, ಅವನ ಮೊಮ್ಮಗ ಗೆಲ್ಲಬೇಕು, ಬರೀ ಅವ್ರ ಫ್ಯಾಮಿಲಿಗಳನ್ನೇ ಗೆಲ್ಸ್ಕೊಂಬರುವಂಥದ್ದು ಇಲ್ಲಿ ವಾಡಿಕೆ ಆಗಿರೋವಂಥದ್ದು ಈಗೆಲ್ಲ ಸಾಕಷ್ಟು ವರ್ಷಗಳಿಂದ. ಹಾಗಾಗಿ ಕರ್ನಾಟಕದಲ್ಲಿ ಈ ಥರ ಇದು ಉಪಯೋಗ ಆಗೋದಕ್ಕೆ ಬಹುತೇಕ ಕಷ್ಟ. ಆದರೆ ಇವತ್ತೇ ಏನಾದರೂ ಯುವ ಜನತೆ ಮನಸ್ಸು ಮಾಡಿ ಇವತ್ತು ತಮಿಳ್ನಾಡನ್ನ ಮಾದರಿಯಾಗಿ ಇಟ್ಕೊಂಡು ಇಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳಿಗೆಲ್ಲ ಟಕ್ಕರ್ ಕೊಟ್ಟು ಹೊಸ ಪಕ್ಷ ಯಾರು ಕಟ್ಕೊಂಡು ಬಂದು ನಿಲ್ತಾರೆ ಅಂಥವ್ರಿಗೆ ನಾವು ಬೆಂಬಲ ಕೊಡ್ತೀವಿ, ಅಂಥವ್ರ ಜೊತೆ ನಾವು ನಿಲ್ತೀವಿ ಅಂತ ಹೇಳಿ ಏನಾದರೂ ಹೊಸ ಪಕ್ಷ ಏನಾದರೂ ಯುವ ಜನತೆ ಕಟ್ಕೊಂಡು ಈಗಾಗಲೇ ನೋಡಿರ್ಬೋದು. ಈಗ ಪ್ರಜಾಕೀಯ ಇದೆ, KRS ಇದೆ, ಈಗ ಬೇರೆ ಬೇರೆ ಪಕ್ಷಗಳು ಬಂದು ನಿಂತಿರೋವಂಥದ್ದು. ಈಗಿರೋಂಥ ಸಂದರ್ಭದಲ್ಲಿ ಈ ಕೆಲಸ ಏನಾದರೂ ಮಾಡಿದ್ದೆ ಆದರೆ ಇದು ಬೇರೆ ಒಂದು ಹಂತಕ್ಕೆ ಹೋಗಿ ನಿಲ್ಲುತ್ತೆ. ಕರ್ನಾಟಕದಲ್ಲೂ ಕೂಡ ತಮಿಳ್ನಾಡಿನ ಮಾದರಿಯಲ್ಲಿ ಅಪ್ಪ ಹಾಕಿದ ಆಲದ ಮರ ಅಲ್ಲ ಅನ್ನೋ ರೀತಿಯಲ್ಲಿ ರಾಜಕಾರಣಿಗೆಲ್ಲ ಹಿಂದೆ ಮಾಡ್ಕೊಂಬಂದಂಥ ವಾಡಿಕೆ ಆದಂತೆ ರಾಜಕಾರಣಿಗಳಿಗೆ ಮನೆಗೆ ಕಳಿಸಿ ಯುವ ಜನತೆ ಸ್ಥಾಪನೆ ಮಾಡಿದಂಥ ಪಕ್ಷಕ್ಕೆ ಏನಾದರೂ ಓಟ್ಗಳು ಹಾಕಿದ್ದು ಅವರ ಕುಟುಂಬದವ್ರದ್ದು ಹಾಕಿದ್ದೇ ಆದರೆ ಖಂಡಿತವಾಗಿಯೂ ರಾಷ್ಟ್ರ ಪಕ್ಷಗಳು ಇಲ್ಲೂ ಕೂಡ ಮಕಡೆ ಮಲಗುವಂಥ ದಿನ
ಭಾಳ ದೂರದಲ್ಲಿಲ್ಲ, ಭಾಳ ಹತ್ತಿರದಲ್ಲಿದೆ. ಇದು ತಮಿಳ್ನಾಡನ್ನ ಉದಾಹರಣೆಯಾಗಿ ಇಟ್ಕೊಂಡು ಮಾಡಿದ್ದೆ ಅದರಲ್ಲಿ ನಿಜಕ್ಕೂ ನಾವು ನಮ್ಮಿಂದನೇ ಬದಲಾವಣೆ ಅನ್ನೋದಕ್ಕೆ ನಾವು ಹೊರಟಿದ್ದೆ ಆದರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಇದೇ ಮಾದರಿ ಆಗುತ್ತೆ. ಇದೇನು ದೊಡ್ಡ ವಿಚಾರ ಅಲ್ಲ. ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ಗಳು ಎಲ್ಲರೂ ಕೂಡ ಧ್ವನಿ ಎತ್ತಿ ಖಂಡಿತವಾಗಿ ನಾಳೆ ಒಬ್ಬರು ಯುವಜನತೆ ಬಂದ್ಬಿಟ್ಟು ಒಂದು ಪಕ್ಷ ಹೊಸ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಅಂತ ನಿಂತಿದ್ದೆ ಆದರೆ ಇವತ್ತು ತಮಿಳ್ನಾಡು, ನಾಳೆ ಕರ್ನಾಟಕ, ಯಾರ್ಯಾರು ನಾವು ಮಾಡಿದ್ದೆ ರೂಲ್ಸು, ನಾವು ಮಾಡಿದ್ದೆ ಇದು, ದುಡ್ಡು ಬಿಸಾಕ್ರೆ ಎಂಡ ಬಿಸಾಕ್ರೆ ಓಟ್ ಹಾಕ್ತಾರೆ ಬಡ ಮರ್ಯ ಅಂತ ದುರಾಂಕಾರ ದೌಲತ್ ನಲ್ತಿರುವಂಥ ರಾಜಕಾರಣಿಗಳಿಗೆ ಇದು ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡೋ ಸಾಧ್ಯತೆ ನಮ್ಮ ಯುವ ಜನತೆ ಕೈಲೇ ಇರುವಂಥದ್ದು. ಇದನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು.